3 ಕ್ಷೇತ್ರಗಳಲ್ಲಿ ಅಂಚೆ ಮತ ಎಣಿಕೆ ಈಗ ಆರಂಭವಾಗಿದೆ. ನಾವು ಹೇಳ್ತಾ ಇದ್ವಿ 8 ಗಂಟೆಗೆ ಆರಂಭವಾಗುತ್ತೆ ಅಂತೇಳಿ. ಈಗ 3 ಕ್ಷೇತ್ರಗಳಲ್ಲೂ ಕೂಡ ಅಂಚೆ ಮತ ಎಣಿಕೆ ಆರಂಭವಾಗಿದೆ. ಈ ಅಂಚೆ ಮತಗಳಲ್ಲಿ ಇರುತ್ತೆ ಒಂದು 500, 600, 1000ದವರೆಗೂ ಕೂಡ ಮತ ಎಣಿಕೆಗಳು ಸಿಗುತ್ತೆ. ಅದರಲ್ಲಿ ಅಂಚೆ ಮತಗಳು ಅದರಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸ್ತಾರೆ ಅದೇನು ದೊಡ್ಡ ಇಂಪ್ಯಾಕ್ಟ್ ಆಗ್ಲಿಕ್ಕಿಲ್ಲ. ಬಟ್ ಕೆಲವು ಕಡೆಗಳಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಧ್ರುವನಾರಾಯಣ ಅವರಿಗಿಲ್ಲ, ಅವ್ರು ಗೆದ್ದಿರೋದು ಒಂದೇ ಒಂದು ಮತದಿಂದ ಅವರು ಗೆದ್ದಿರುವಂತದ್ದಿದೆ. ಸೊ ಹಾಗಾಗಿ ಈಗ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗಿರುವಂಥದ್ದು. 3 ಕ್ಷೇತ್ರಗಳಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗಿದೆ. ಯಾಕೆ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಅಂತಂದ್ರೆ, ನೆಕ್ ಟು ನೆಕ್ ಮಾರ್ಜಿನ್ ಇರುವಂತ ಕ್ಷೇತ್ರಗಳಿರುತ್ತೆ ಅಲ್ಲ, ನೀನಾ ನಾನಾ ಅಂತ ಹೇಳಿ, ನೀನಾ ನಾನಾ ಅನ್ನುವಂಥ ಕ್ಷೇತ್ರಗಳಲ್ಲಿ ಈ ಪರಿಣಾಮಗಳಾಗುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಧ್ರುವನಾರಾಯಣ ಅವರು ಒಂದೇ ಒಂದು ಮತದಿಂದ ಗೆದ್ದಿರುವಂಥದ್ದಿದೆ. ಆಗ ಈ ರೀತಿಯಾಗಿ ಮತ ಎಣಿಕೆಗಳೇನಿರುತ್ತೆ ಅಂಚೆ ಮತಗಳದ್ದು, ಅದರ ಪರಿಣಾಮಗಳು ಕೂಡ ಅಲ್ಲಿ ಗೊತ್ತಾಗುತ್ತೆ ಲಾಭವಾಗಿ. ಫಾರ್ ಎಕ್ಸಾಂಪಲ್ ಈಗ ಚನ್ನಪಟ್ಟಣ ಏನ್ ಬೇಕಾದ್ರೂ ಆಗ್ಬಹುದು ಸಾರ್ ಅನ್ನೋ ಹೇಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಹಂಗಾಗುತ್ತಾ? ಆಗ ಪರಿಸ್ಥಿತಿಯಲ್ಲಿ ಇದೆಯಾ? ಆಗ ಅಂಚೆ ಮತಗಳು ಪರಿಣಾಮಗಳೇನು ಬೀಳುತ್ತೆ? ಹಲವು ಕ್ಷೇತ್ರಗಳಿದಾವೆ, 100, 200, 300. ಫಾರ್ ಎಕ್ಸಾಂಪಲ್ ಜಯನಗರದ್ದೇ ಇದೆಯಲ್ವಾ, ಜಯನಗರದ್ದು ಅತಿ ಕಡಿಮೆ ಮತಗಳಲ್ಲಿ ಗೆದ್ದಿರುವಂತದ್ದಿದೆ. ಚಾಮುಂಡೇಶ್ವರಿ ಕ್ಷೇತ್ರ 2006ರಲ್ಲಿ 257 ಓಟು. ಓಕೆ, ಈಗ ಡೀಟೇಲ್ಸ್ ನೋಡೋದಾದ್ರೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. 3 ಕ್ಷೇತ್ರಗಳಲ್ಲಿ ಅಂಚೆ ಮತ ಎಣಿಕೆ ಸ್ಟಾರ್ಟ್ ಆಗಿದೆ. ಸೊ ಅಭ್ಯರ್ಥಿಗಳಲ್ಲಿ ಯಾರಿಗೆ ಆರಂಭಿಕ ಮುನ್ನಡೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಬಿಕಾಸ್ ಗೆಲುವಿಗೆ ಮುನ್ನುಡಿಯನ್ನ ಇದು ಬರೆದ್ರೂ ಆಶ್ಚರ್ಯ ಇಲ್ಲ, ಮಹಾ ಡಿಫ್ರೆನ್ಸ್ ಮಾಡಲ್ಲ ಅಂತ ಹೇಳಕ್ ಬರದೇ ಇಲ್ಲ. ಬಿಕಾಸ್ ನಾವಾಗಲೇ ಹೇಳ್ತಾ ಇದ್ವಿ, ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ವಿ. 257 ಓಟ್ಗಳಿಂದ ಗೆದ್ದಿದ್ದಿದೆ, 1 ಓಟಿಂದ ಗೆದ್ದಿದ್ದಿದೆ, 100, 16 ಈ ತರ ಓಟ್ಗಳಿಂದ ಗೆದ್ದಿದ್ದಿದೆ. ಸೊ ಹೀಗಾಗಿ ಕ್ರೂಷಿಯಲ್ ಆಗುತ್ತೆ. ಪ್ರತಿ ಒಂದೊಂದು ಮತ, ಎವ್ರಿ ಓಟ್ ಕೌಂಟ್ಸ್. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲೂ ಕೂಡ ಅಂಚೆ ಮತ ಎಣಿಕೆ ಸ್ಟಾರ್ಟ್ ಆಗಿದೆ. ವಯನಾಡು ಲೋಕಸಭೆ ಉಪಚುನಾವಣೆ ಅಂಚೆ ಮತ ಎಣಿಕೆ ಕೂಡ ಸ್ಟಾರ್ಟ್ ಆಗಿದೆ. ಪ್ರಿಯಾಂಕಾ ವಾದ್ರಾ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ, ರಾಜಕೀಯ ಅರಂಗೇಟ್ರಂಗೆ ಜನ ಹೂ ಅಂತಾರ ಗೊತ್ತಾಗ್ಬಿಡುತ್ತೆ. ಸೊ ಪ್ರಮುಖ ಕೀ ಪಾಯಿಂಟ್ಸ್, ಕೀ ಕ್ಷೇತ್ರಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋ ಕ್ವಿಕೆಸ್ಟ್ ಅಪ್ಡೇಟ್, ಫಾಸ್ಟೆಸ್ಟ್ ಅಪ್ಡೇಟ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ವಯನಾಡು ಲೋಕಸಭೆ ಕ್ಷೇತ್ರ, ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಟಕ್ಕರ್ ಕೊಡ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಒಂದಾಗಿರುವಂತಹ LDF ಪಾರ್ಟಿ. ಅದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ ನಿಮಗೆ. ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಚೆನ್ನ ಯಾರು ಅಂತ ಡಿಸೈಡ್ ಮಾಡಿರೋದು ಹೇಗೆ, ಏನ್ ಕತೆ? ಮತ ಎಣಿಕೆ ಆರಂಭ ಆಗಿದೆ. ಸ್ವಲ್ಪ ಹೊತ್ತರಲ್ಲೇ ನಾವು ನಿಮಗೆ ನಂಬರ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಏನ್ ಕತೆ, ಎಷ್ಟು, ಯಾರ ಲೀಡು, ಯಾರ್ದು ಯಾವ ರೀತಿಯಾಗಿ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ ಅಲ್ಲಿನ ಮತದಾರರು ಅಂತ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ರಾಜ್ಯದ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಈ ಚುನಾವಣೆ ಮಧ್ಯಂತರ ಅಭಿಪ್ರಾಯ ಗ್ರಹಿಸೋದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇರುವಂತಹ ಮಧ್ಯಂತರ ಅಭಿಪ್ರಾಯ ಏನು, ಹಾಗೂ ಈ ದೋಸ್ತಿಗಳು ಇನ್ನು ಕಂಟಿನ್ಯೂ ಆಗ್ಬೇಕಾ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ರೀತಿ ಇದ್ರೆ ಸಾಕು ಅಂತ ಜನ ಡಿಸೈಡ್ ಮಾಡ್ತಾರ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಸಂಡೂರು ಅಂಚೆ ಮತ ಎಣಿಕೆ ಆರಂಭವಾಗಿದೆ. ಅನ್ನಪೂರ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಭರತ್ ಬೊಮ್ಮಾಯಿಗೆ ಲೀಡ್ ಕಾಣಿಸಿಕೊಳ್ತಾ ಇದೆ. ಸಂಡೂರು ಅಂಚೆ ಮತ ಎಣಿಕೆಯಲ್ಲಿ ಅನ್ನಪೂರ್ಣ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಭರತ್ ಬೊಮ್ಮಾಯಿ, ಇದು ಅಂಚೆ ಮತ ಎಣಿಕೆ. ಮತ್ತೆ ನಿಮಗೆ ಹೇಳ್ತಾ ಇದ್ವಿ, ಅಂಚೆ ಮತ ಎಣಿಕೆ ನಿಮಗೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಬಾಕ್ಸ್ಗಳು ಓಪನ್ ಆದ ನಂತರ ಅದರ ಲೆಕ್ಕಾಚಾರಗಳು ಗೊತ್ತಾಗುತ್ತೆ. ಇದು ಹಾಗೆ ಇಡೀ ಒಂಚೂರು ಸೈಡಿಗೆ, ಊಟದ ಜೊತೆಗೆ ಉಪ್ಪಿನಕಾಯಿ ಅನ್ನೋ ರೀತಿಯಲ್ಲಿ ಒಂಚೂರು ಸೈಡಿಗೆ ಇಡಿ ಅಂಚೆ ಮತಗಳು. ಬಟ್ ಅದರ ತಳ್ಳಿ ಹಾಕೋ ಇಲ್ಲ. ಕೊನೆ ಕ್ಷಣದಲ್ಲಿ ಈ ಮತಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ನೆಕ್ ಬಂದಾಗ. ಇಲ್ಲದೆ ಇದ್ರೆ ಇಲ್ಲ. ಸದ್ಯಕ್ಕೆ ಅಂಚೆ ಮತಗಳ ಎಣಿಕೆಯಲ್ಲಿ ಈಗ ಸಂಡೂರು ಮತ್ತೆ ಶಿಗ್ಗಾವಿದ ಮಾಹಿತಿಗಳು ಬರ್ತಾ ಇದೆ. ಅಲ್ಲಿಂದ ಸಿಗ್ತಾ ಇರುವಂತ ಅಪ್ಡೇಟ್ ಏನು ಅಂತಂದ್ರೆ, ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಕಡೆಗೆ ಅನ್ನಪೂರ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದೇನಿದೆ ಅನ್ನುವಂಥದ್ದನ್ನ ನೋಡಬೇಕು. ಜೊತೆಗೆ ಈ ಬಾರಿ ವಕ್ಫ್ ವಿಚಾರ ಬಂದಿರುವಂತದ್ದು ಹೇಗೆ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಆ ಕಡೆಗೆ ಮೋದಿ ಅವರು ಹೇಳಿದ್ರು, ಏಕ್ ಹೈ ತೋ ಸೇಫ್ ಹೈ, ಬಟೆಂಗೆ ತೋ ಕಟೆಂಗೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಕಡೆಗೆ ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಏಕ್ ಹೈ ತೋ ಸೇಫ್ ಹೈ, ಆ ಮೆಸೇಜ್ ಇಲ್ಲೂ ಬಂತ ಅಥವಾ ಬರ್ಲಿಲ್ವಾ? ಕಾರಣ ದೊಡ್ಡ ಮಟ್ಟದಲ್ಲಿ ಅದನ್ನ ಪ್ರಯೋಗವನ್ನ ಮಾಡಿದ್ರು, ಅಗ್ರೆಸಿವ್ ಆಗಿದ್ದು. ಹಾಗಾಗಿ ಆ ವಿಚಾರಗಳು ಏನಾಯ್ತು, ರಾಜ್ಯದಲ್ಲೂ ಕೂಡ ವಕ್ಫ್ ವಿಚಾರ ಸದ್ದು ಮಾಡಿದೆ. ಅದು ಶಿಗ್ಗಾವಿಯಲ್ಲಿ ಪರಿಣಾಮ ಬೀರ್ತಾ, ಸಂಡೂರಿನಲ್ಲಿ ಪರಿಣಾಮ ಬೀರ್ತಾ, ಚನ್ನಪಟ್ಟಣದಲ್ಲಿ ಪರಿಣಾಮವನ್ನ ಬೀರ್ತಾ. ಅದರ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವಂತದ್ದು ಬಹಳ ಚರ್ಚೆಗೆಡೆ ಮಾಡಿಕೊಡ್ತು. ಎಷ್ಟಿದೆ ಹೇಳಿ ನಿಮಗೆ, ಮುಸ್ಲಿಮರೆಲ್ಲ ಇಟ್ಬಿಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಖರೀದಿ ಮಾಡ್ತೀವಿ ಅಂತೇಳಿ. ಅದರ ಪರಿಣಾಮ ಏನಾಯ್ತು? ಜಾರ್ಖಂಡ್ನಲ್ಲಿ ನೋಡಿ, NDAಗೆ 1 ಕ್ಷೇತ್ರದಲ್ಲಿ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ. 1 ಕ್ಷೇತ್ರದಲ್ಲಿ NDA 5 ವರ್ಷದಿಂದ ಅಧಿಕಾರದಿಂದ ದೂರ ಇದೆ. ಸೊ ಇಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಬಿಜೆಪಿ, AJSU ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರ LJP ಪಾರ್ಟಿ
ಮೂರು ಜನ ಸೇರ್ಕೊಂಡು ಇಲ್ಲಿ ಪ್ರಿಪೋಲ್ ಅಲಯನ್ಸ್ ಮಾಡ್ಕೊಂಡಿರೋದು. ಮಹಾರಾಷ್ಟ್ರದಲ್ಲಿ ನೋಡಿ, NDAಗೆ 8 ಸ್ಥಾನದಲ್ಲಿ ಆರಂಭಿಕ ಮುನ್ನಡೆ, ಕಾಂಗ್ರೆಸ್ಗೆ 6 ಸ್ಥಾನದಲ್ಲಿ, ಅಂದ್ರೆ ಮಹಾವಿಕಾಸ್ ಅಘಾಡಿಗೆ 6 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳಲಾಗ್ತಾ ಒಂದು ಮಾಹಿತಿಯನ್ನು ಹೇಳಬೇಕು ಅಂತ 1990ರಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನ ಪಡ್ಕೊಂಡೇ ಇಲ್ಲ ಮಹಾರಾಷ್ಟ್ರದಲ್ಲಿ. ಬರೀ ಮೈತ್ರಿಕೂಟಗಳೇ ಬರ್ತಾ ಇರೋದಲ್ಲಿ 90ರಿಂದ ಇಲ್ಲಿಯವರೆಗೂ ಕೂಡ. ಸೊ ಹಾಗಾಗಿ ಬಹಳ ಎಕ್ಸೈಟ್ಮೆಂಟ್ ಇದೆ ಮಹಾರಾಷ್ಟ್ರದ ವಿಚಾರದಲ್ಲಿ. ಅಲ್ಲಿ ಮರಾಠಿಗರ ವಿಚಾರದಲ್ಲಿ ಏನಾಯ್ತು, ಮೀಸಲಾತಿ ವಿಚಾರ ಏನಾಯ್ತು, ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವೋಟ್ ವಿಚಾರ ಬಂತು, ಜೊತೆಗೆ ಮೋದಿ ಅವರು ತೆಗೆದುಕೊಂಡಂತ ಕ್ಯಾಂಪೇನ್ ಇತ್ತಲ್ಲ ವೆರಿ ಅಗ್ರೆಸಿವ್ ಆಗಿ, ಅವರ ಇಂಪ್ಯಾಕ್ಟ್ ಇನ್ನೂ ಉಳ್ಕೊಂಡಿದೆಯಾ ಅಥವಾ ಅವರ ವರ್ಚಸ್ ಕಡಿಮೆ ಆಗ್ತಾ ಇದೆಯಾ, ಇದನ್ನ ಶೋ ಆಫ್ ಮಾಡೇ ಮಾಡ್ತಾರೆ ಡೆಫಿನೆಟ್ ಆಗಿ. ಅಲ್ಲಿ ಏನಾದ್ರೂ NDAಗೆ ಹಿನ್ನಡೆ ಆಗೋದಾದ್ರೆ, ಸೊ ಅಲ್ಲಿ ಒಂದು ವೇಳೆ ಏನಾದ್ರೂ ಮೈತ್ರಿ ಪಕ್ಷಕ್ಕೆ ಲಾಭ ಆಗೋದಾದ್ರೆ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ, ಮತ್ತೆ ಅವ್ರ ಜೊತೆಗೆ ಬೇರೆ ಪಕ್ಷಗಳು ಕೂಡ ಜೊತೆಯಾಗಿ ನಿಂತ್ಕೊಳ್ಳೋಕೆ ಸಹಕಾರ ಆಗುತ್ತೆ. ಇಲ್ಲದೇ ಇದ್ರೆ ರಾಹುಲ್ ಜೊತೆಗೆ ಹೋಗಕ್ಕೆ ಹಿಂದೇಟನ್ನ ಹಾಕಕ್ಕೆ ಶುರು ಮಾಡ್ತಾರೆ ಕೆಲವು ಪಕ್ಷಗಳು. ಹಾಗಾಗಿ ಇವೆಲ್ಲವೂ ಕೂಡ ನಿರ್ಧಾರವನ್ನ ಮಾಡುತ್ತೆ. ಒಂದ್ ಕಡೆಗೆ ಮೋದಿ ಅವರ ವರ್ಚಸ್ಸು, ಇನ್ನೊಂದ್ ಕಡೆಗೆ ರಾಹುಲ್ ಅವರನ್ನ ನಂಬೇಕಾ ಬೇಡವಾ ಅನ್ನುವಂಥದ್ದು ಬೇರೆ ಬೇರೆ ಪಕ್ಷಗಳು ನಿರ್ಧಾರ ಮಾಡುವಂತ ಸನ್ನಿವೇಶಗಳು. ಇವೆಲ್ಲವೂ ಕೂಡ ಈ ಎರಡು ಚುನಾವಣೆಗಳಲ್ಲಿ ಬಹಳ ಮುಖ್ಯವಾಗಿ ಬ್ಯಾಲೆನ್ಸಿಂಗ್ ಆಗಿ ನಿಂತ್ಕೊಳ್ಳುತ್ತೆ. ರಾಜ್ಯದಲ್ಲೂ ಕೂಡ ಅಷ್ಟೇ, ಚನ್ನಪಟ್ಟಣ ವಿಚಾರ ಮತ್ತೆ ಶಿಗ್ಗಾವಿ ಮತ್ತೆ ಸಂಡೂರಿನ ವಿಚಾರ